ಒಬ್ಬ ಗರ್ಭಿಣಿ ಮಹಿಳೆ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹುಣ್ಣಿಮೆಯ ರಾತ್ರಿಯಲ್ಲಿ ಚಂದ್ರಗ್ರಹಣ ಕೂಡ ಹಿಡಿಯುತ್ತೆ. ಆ ಮಗುವನ್ನ ನೋಡಿ ಊರಿನ ಹೆಂಗಸರೆಲ್ಲ ಸಿಕ್ಕಾಪಟ್ಟೆ ಭಯ ಪಟ್ಕೊಳ್ತಾರೆ. ಆ ಮಗುವಿನ ಮೇಲೆ ಗ್ರಹಣದ ನೆರಳು ಬಿದ್ದಿದೆ ಅಂತ ಅವರೆಲ್ಲರೂ ಅನ್ಕೊಳ್ತಾರೆ. ದಿನ ಕಳೆದ ಹಾಗೆ ಆ ಮಗು ದೊಡ್ಡವನಾಗ್ತಾನೆ. ಆದ್ರೆ ಅವನ ಬುದ್ಧಿ ಮಾತ್ರ ಚಿಕ್ಕ ಮಗುವಿನ ಹಾಗೆ ಇತ್ತು. ಆದ್ರೂ ಕೂಡ ಅವನ ಅಮ್ಮ ತನ್ನ ಮಗನನ್ನ ಪೂರ್ತಿ ಮನಸ್ಸಿನಿಂದ ಪ್ರೀತಿ ಮಾಡ್ತಾ ಇದ್ಲು. ದೇವರು ಯಾವುದೋ ಒಂದು ದೊಡ್ಡ ಕಾರಣಕ್ಕೆ ಈ ಮಗನನ್ನ ನನಗೆ ಕೊಟ್ಟಿದ್ದಾನೆ ಅಂತ ಅವಳು ಯಾವಾಗ್ಲೂ ಅವನನ್ನ ತನ್ನ ಜೊತೆಯಲ್ಲೇ ಇಟ್ಕೊಳ್ತಾ ಇದ್ಲು. ಆದ್ರೆ ಅವನ ಅಪ್ಪ ಮಾತ್ರ ಇವನು ಹುಟ್ಟಿದ್ದೇ ಒಂದು ಅಪಶಕುನ ಅಂತ ಯಾವಾಗ್ಲೂ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ. ಇದನ್ನ ಕೇಳಿ ಅವನ ಅಮ್ಮನಿಗೆ ಒಳಗಿಂದೊಳಗೆ ಸಿಕ್ಕಾಪಟ್ಟೆ ನೋವಾಗ್ತಾ ಇತ್ತು. ಆದ್ರೂ ಕೂಡ ಆ ತಾಯಿ ತನ್ನ ಮಗನನ್ನ ಎದೆಗಪ್ಪಿಕೊಂಡು ತನ್ನ ಕೈಯಾರೆ ಅವನಿಗೆ ನಡೆಯೋದನ್ನ ಕಲಿಸ್ತಾಳೆ. ಆ ಮಗುವಿಗೂ ಕೂಡ ಒಂದು ವಿಷಯ ಗೊತ್ತಿತ್ತು, ಈ ಪ್ರಪಂಚದಲ್ಲಿ ನನ್ನನ್ನ ನಿಜವಾಗಿ ಪ್ರೀತಿ ಮಾಡೋದು ನನ್ನ ಅಮ್ಮ ಮಾತ್ರ ಅಂತ. ಟೈಮ್ ಕಳೆದ ಹಾಗೆ ಆ ಮಗು ಪೂರ್ತಿಯಾಗಿ ದೊಡ್ಡವನಾಗ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಊರಿನಲ್ಲಿ ಒಂದು ರೇಡಿಯೋ ಸ್ಟೇಷನ್ ಓಪನ್ ಆಗುತ್ತೆ. ಯಾರ ಧ್ವನಿ ಸಿಕ್ಕಾಪಟ್ಟೆ ಸುಮಧುರವಾಗಿರುತ್ತೋ ಅವರ ಧ್ವನಿಯನ್ನ ಇಡೀ ಪ್ರಪಂಚನೇ ಕೇಳುತ್ತೆ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಆಗ ಅಮ್ಮ ತನ್ನ ಮಗನಿಗೆ, ಮಗನೇ ನಿನ್ನ ಧ್ವನಿಯನ್ನ ಇಡೀ ಪ್ರಪಂಚನೇ ಕೇಳಬೇಕು ಅನ್ನೋದು ನನ್ನ ಬಹುದೊಡ್ಡ ಕನಸು ಅಂತ ಹೇಳ್ತಾಳೆ. ಅಮ್ಮನ ಈ ಮಾತು ಆ ಮಗನ ಹೃದಯಕ್ಕೆ ನಾಟುತ್ತೆ. ಮತ್ತೆ ಅವನು ತನ್ನ ಅಮ್ಮನ ಆ ಕನಸನ್ನ ನನಸು ಮಾಡಿ ಕೂಡ ತೋರಿಸ್ತಾನೆ. ಆದರೆ ರೇಡಿಯೋ ಸ್ಟೇಷನ್ಗೆ ಬಂದ ಕೆಲವು ದುಷ್ಟರು ಆ ಮುಗ್ಧ ಮಗನನ್ನ ಕೊಲೆ ಮಾಡಿಬಿಡ್ತಾರೆ. ಆಮೇಲೆ ಆ ಮಗನ ಆತ್ಮ ತನ್ನ ಅಮ್ಮನಿಗಾಗಿ ಆ ರೇಡಿಯೋ ಸ್ಟೇಷನ್ನಲ್ಲಿ ಯಾವಾಗ್ಲೂ ಅಲೆದಾಡ್ತಾನೆ ಇತ್ತು.